ಕಲ್ಯಾಣ ಗಣ್ಣ ನಮ್ಮಣ್ಣ, ಕಲ್ಯಾಣ ಗಣ್ಣ ಬಸವಣ್ಣ, ಕಲ್ಯಾಣ ಗಣ್ಣ ನಮ್ಮಣ್ಣ, ಕಲ್ಯಾಣ ಗಣ್ಣ ಬಸವಣ್ಣ. ನಾನು ಬರ್ತೀನಿ ಏನಂದ್ರೆ ನನಗೆ ಮೊದಲ ದಿವಸನೇ ಸ್ವಲ್ಪ ಈ ಗಂಟಲು ಬೇರೆ ಸ್ಟಾರ್ಟ್ ಆಗಬೇಕು, ಜ್ವರ ಇತ್ತು. ಹಾಗಾಗಿ ನಾನು ಇವತ್ತೇ ಜ್ವರ ಆಡ್ತಾ ಇರೋದು, ಇದು ಬಹಳ ದುರ್ವಾಗ ಆಗ್ತಾ ಇತ್ತು ಇವತ್ತೇ. ಅದು ನಮ್ಮದು ನಮ್ಮ ಪಾರ್ಶ್ವನಾಥ್ ಎಲ್ರಿಗೂ ಗೊತ್ತು. ನಾನು 1000 ಜನ ಇದ್ರು ಮೈಕೆ ಬೇಡ ನಮಗೆ, ನಾವು ಹಾಗೇನೆ ಕಿರ್ಚತಕ್ಕಂಥ ಜನ. ಮತ್ತೊಮ್ಮೆ ಈ ಬಸವಣ್ಣನ ಅದ್ಭುತ ವ್ಯಕ್ತಿತ್ವವನ್ನು ನಾವೆಲ್ಲ ನನ್ನ ಜೊತೆಗಾದರೂ ಮತ್ತೊಮ್ಮೆ ನಮ್ಗೆ ಧನ್ಯವಾದ ಅಂತ ಈಗ ಪಾರ್ಶ್ವನಾಥ್ ಅವರು 2 ಮಾತಾಡಬೇಕು ಅಂತ ಕೇಳ್ಬೋದು. ಮತ್ತೆ ಸಮಯ ಬಹಳ ಮುಖ್ಯ. ಏನಂದ್ರೆ ಹೆಚ್ಚು ಜಾಸ್ತಿ ಮಾತಾಡಿದಷ್ಟು ನಮ್ದೇನು ಮೇಕೆ ಬೇಕಿಲ್ಲ. ಸಮಯ ಜಾಸ್ತಿ 1.5 ಗಂಟೆ ಮೇಲೆ ಮಾಡಬಾರ್ದು ನಮ್ಮ ಲೆಕ್ಕಾಚಾರ. 1.5 ಗಂಟೆ ನಮ್ಮ ಕಾರ್ಯಕ್ರಮ ಹೋಗಬೇಕು ಅಂತ ಆ ಲೆಕ್ಕಾಚಾರದಲ್ಲಿ ನಾವು ಆದಷ್ಟು ಮತ್ತೆ ತಾವೆಲ್ಲ ಮನೆಗಳು ಬೆಳೆತೆ ಹೋಗ್ಬೇಕಾಗ್ತಾ ಇರ್ತದೆ. ಈಗ ಪಾರ್ಶ್ವನಾಥ್ ಮಾತಾಡ್ತಾರೆ. ಇನ್ನೂ ಸಮಯ ಇದೆ, ಇನ್ನೊಂದು ಆಡಿನಲ್ಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಚನ ಜ್ಯೋತಿ ಬಳಗದಿಂದ ಕವಿಕಾವ್ಯ ಶ್ರವಣ ಅಂತೇಳಿ ಮೊದಲು ನಮ್ಮ ವಿನಾಯಕ್ ಪಾಂಡೆ ಅವರು ಇಡೀ ಬೆಂಗಳೂರಿನಾದ್ಯಂತ ಮಾಡ್ಕೊಂಡು ಬರ್ತಾ ಇದ್ರು. ಪಂಪನಿಂದ ಕುವೆಂಪು ಅವರಿಗೆ ಅಂತೇಳಿ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾಯಿದ್ರು. ಭಾಳ ಅದ್ಭುತವಾಗಿ ಅದು ನಡ್ಕೊಂಡು ಬರ್ತಾ ಇತ್ತು. ಎಷ್ಟೇ ಕಷ್ಟ ಆದರೂ ಅದನ್ನು ಮಾಡಿಕೊಂಡು ಬರ್ತಾಯಿದ್ರು. ಆ ನಂತರದಲ್ಲಿ ನಮ್ಮ ಜನರ ಒಂದು ಸಹಕಾರ ಕಡಿಮೆ ಆದಂಥ ಕಾರಣಕ್ಕಾಗಿ ಅವರು ಸ್ವಲ್ಪ ಬೇಸತ್ತು ಅವರಿಗೆ ಸ್ವಲ್ಪ ಸುಲಭವಾಗಿ ಮಾಡ್ಬೋದಂತಾದ ಇದನ್ನು ದಾರಿಯನ್ನು ಹುಡುಕೊಂಡು ವಚನ ಶ್ರವಣ ಅಂತೇಳಿ ಅವರು ಪ್ರಾರಂಭ ಮಾಡಿದರು. ಆಗಲೇ ಪ್ರಾರಂಭದಲ್ಲಿ ಹೇಳಿದರು, ಅವರು ಆಸಕ್ತರನ್ನು ಹುಡುಕಿ ಅವರ ಮನೆಯಲ್ಲಿ ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ನಮ್ಮ ದೇವನೂರು ಮಹಾದೇವ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಅಂತೇಳಿ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಆ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ನಮ್ಮ ಪಿನಾಕ್ ಪಾಣಿಯವರು ಕೊನೆ ಪಕ್ಷ ನಮ್ಮ ಮನೆಗಳಲ್ಲಿ ನಮ್ಮ ವಚನದ ಪರಂಪರೆ ಏನು, ನಮ್ಮ ಸಾಹಿತ್ಯದ ಪರಂಪರೆ ಏನು ಅಂಥೇಳಿ ನಾವು ನಮ್ಮ ಮನೆಗಳಲ್ಲಿ ಮಾಡಿದಾಗ ನಮ್ಮ ಮಕ್ಕಳ ಆ ಎದೆಗೆ ಏನಾದರೂ ಕೆಲವೊಂದು ಪದಗಳು, ಒಂದು ಅಕ್ಷರ ಬಿದ್ದರೆ ಅದು ಯಾವತ್ತೂ ವ್ಯರ್ಥ ಆಗಲ್ಲ. ಮುಂದೊಂದು ದಿವಸ ನಾನು ನಮ್ಮಲ್ಲಿ ಕಾರ್ಯಕ್ರಮ ನಡೆದಾಗ ಈ ವಚನ ಕೇಳಿದ್ದೆ, ಇದು ಈ ಥರದವರು, ಆ ಥರದ ಒಂದು ಬೀಜ ಬಿತ್ತಿದ್ದು ವ್ಯರ್ಥ ಆಗಲ್ಲ ಅನ್ನೋದೊಂದು ಪರಿಕಲ್ಪನೆಯನ್ನು ಇಟ್ಕೊಂಡು ಭಾಳ ಅದ್ಭುತವಾದಂತಹ ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಬಸವಣ್ಣವರ ಸಾಹಿತ್ಯದ ವಿಚಾರದ ಆಗಲಿ ಮತ್ತು ಶರಣ ಪರಂಪರೆಯನ್ನು ಪ್ರಚಾರ ಮಾಡುವಂಥ ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದಾವೆ. ಆದರೆ ಆ ಯಾವ ಸಂಸ್ಥೆಗಳು ಮಾಡದೇ ಇರುವಂಥ ಅದ್ಭುತವಾದ ಕೆಲಸವನ್ನು ಏಕ ವ್ಯಕ್ತಿಯಾಗಿ ಕೆಲವು ದಾನಿಗಳು ಆಸಕ್ತರನ್ನು ಇಟ್ಕೊಂಡು ನಮ್ಮ ಪಿನಾಕ್ ಪಾಣಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಮೊಟ್ಟ ಮೊದಲಿಗೆ ನಾನು ನಮ್ಮ ಪಿನಾಕ್ ಪಾಣಿಯವರಿಗೆ ಅಭಿನಂದನೆ. ಇವತ್ತು ಈ ಕಾರ್ಯಕ್ರಮ ನಮ್ಮ ಆತ್ಮೀಯರು, ಯುವ ಉತ್ಸಾಹಿ ಕರ್ನಾಟಕ ವಿದ್ಯಾರ್ಥಿ ಕೂಟ ಅನ್ನುವಂತಹ ಸಂಘಟನೆಯನ್ನು ಕಟ್ಕೊಂಡು ಜನರಲ್ಲಿ ಜಾಗೃತಿಯನ್ನು, ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು, ರಕ್ತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇರುವಂಥ ನಮ್ಮ ಹರ್ಷ ಅವರು, ಅವರಿಗೆ ಸಂಪೂರ್ಣವಾದಂಥ ಸಹಕಾರವನ್ನು ನೀಡ್ತಾ ಇರುವಂಥ ದಿವ್ಯಾ ಅವರು ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ಚಿಕ್ಕಲಿಂಗೇಗೌಡರು ಒಂದು ಮಾತು ಹೇಳಿದರು, ಕವನ ಎಷ್ಟು ಕವನ ಬರೆದ್ರೆ ಒಳ್ಳೆಯ ಕವಿ ಆಗ್ತೀನಿ ಅಂತೇಳಿ. ಅದಕ್ಕೆ ಬೇಂದ್ರೆ ಅವರು ಹೇಳಿದಂತೆ 1000 ಕವನ ಬರೀ 1001 ಕವನ ಬರೀ ನೀನು ಕವಿ ಆಗ್ತೀಯ ಅಂತ. ಏನು 1000 ಕವನ ಬರೀಬೇಕಂತ. ಆದರೆ ವಸ್ತುಶಃ ನಿಜವಾಗಿ 1000 ಕಾರ್ಯಕ್ರಮಗಳ ಸರದಾರ ಅಂತೇಳಿ ನಾನು ಯಾವಾಗಲೂ ಪಿನಾಕ್ ಪಾಣಿಯವರು ಹೇಳ್ತಾ ಇರ್ತೀನಿ. ನಿಜವಾದ ಅರ್ಥದಲ್ಲಿ 1001 ಕಾರ್ಯಕ್ರಮ ಅಲ್ಲ, 1001 ಕಾರ್ಯಕ್ರಮಕ್ಕೂ ಮಿಗಿಲಾಗಿ ಅವರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಆ ಥರದ ಕಾರ್ಯಕ್ರಮ ನಿರೂಪಣೆ ಮಾಡುವುದರಲ್ಲಿ ಅಥವಾ ಅದನ್ನು ಸಂಘಟಿಸೋದ್ರಲ್ಲಿ ನಮ್ಮ ನಿಷ್ಣಾತರು. ಅವರ ಲೆಕ್ಕ ಹಾಕಿದರೆ ಎಷ್ಟು ವರ್ಷದಿಂದ ಮಾಡ್ತಾ ಇರೋದು 29 ವರ್ಷ. 29 ವರ್ಷದಲ್ಲಿ ಅಲ್ಲಿ ಸುಮ್ಮನೆ ಒಂದು 25 ಅಂತಲೇ ಇಟ್ಕೊಳ್ಳಿ, 29, 25 ಅಂತ ಇಟ್ಕೊಂಡು ಅಲ್ಲಿ ಶ್ರಾವಣ ಕಾರ್ಯಕ್ರಮನೇ ತಗೊಂಡ್ರು 25, 31, 25, 75, 750 ಅಲ್ಲೇ ಆಗೋಯ್ತು.
ಅದಲ್ದಲೇ ಅವರು ವಚನ ಪ್ರತಿಯೊಂದು ವಚನಕ್ಕೆ ಏನೇನು ಹಬ್ಬಗಳು ಬರ್ತವೆ ಎಲ್ಲ ವಚನ ಸಂಕ್ರಾಂತಿ ಮಾಡ್ತಾರೆ, ವಚನ ದಸರಾ ಮಾಡ್ತಾರೆ, ವಚನ ದೀಪಾವಳಿ ಮಾಡ್ತಾರೆ. ಅವ್ರು ಮಾಡದೇ ಇರೋಂಥ ವಚನಕ್ಕೆ ಸಂಬಂಧಪಟ್ಟಂಥ ಹಬ್ಬಗಳನ್ನು ಎಲ್ಲದನ್ನು ಮಾಡಿಬಿಟ್ಟಿದ್ದಾರೆ. ಅದರ ಜೊತೆಗೆ ಮಕ್ಕಳ ವಚನ ಮೇಳ ಮಾಡ್ತಾ ಇದ್ದಾರೆ. ಈ ಥರದ ಅದ್ಭುತವಾಗಿ. ಆಮೇಲೆ ಅವರ ತಂದೆಯವರ ಹೆಸರು